ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ 2 ಕೇಸಸ್ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. ನನ್ನ ಹತ್ರ ಬಂದಿರುವಂಥ ಕ್ಲೈಂಟ್ಸ್ ಕೇಸಸ್ಸೇ ಆಗಿರುತ್ತೆ. ಬಟ್ ಆಫ್ಕೋರ್ಸ್ ನಾನು ಯಾವುದೇ ಕೇಸಸ್ ಬಗ್ಗೆ ಮಾತಾಡಿದ್ರು, ಏನೇನೇ ಶೇರ್ ಮಾಡಿಕೊಂಡ್ರು ಅವ್ರ ಹೆಸರನ್ನು ಹೇಳಿರೋದಿಲ್ಲ ನಾನು. ಸೊ ಐಡೆಂಟಿಟಿ ರಿವೀಲ್ ಆಗಿರೋದಿಲ್ಲ. ಬಟ್ ಆ ಕೇಸ್ ಬಗ್ಗೆ ನಾನು ಏನಕ್ಕೆ ಮಾತಾಡಬೇಕು ಅಂತ ನೀವು ಯೋಚನೆ ಮಾಡ್ತಿರ್ಬೋದು, ಏನಕ್ಕೆ ಮಾತಾಡ್ತೀನಿ ಅಂತ. ಯಾವಾಗ ಪ್ರಾಕ್ಟಿಕಲಾಗಿ ಹೀಗೆಲ್ಲ ನಮ್ಮ ಸುತ್ತಮುತ್ತ ನಡೀತಿದೆ ಅಂತ ಗೊತ್ತಾಗುತ್ತೆ, ನಮ್ಮ ಲೈಫ್ನ ನಾವು ಎಚ್ಚರಿಕೆಯಿಂದ, ಜವಾಬ್ದಾರಿಯಿಂದ ಹಾಗೂ ಈ ಥರ ಒಂದು ಅವಘಡಗಳು ನಮ್ಮ ಲೈಫ್ನಲ್ಲಿ ನಡೀದೇ ಇರೋದ್ರಿಂದ ತಪ್ಪಿಸ್ಕೋಬಹುದು. ಅದನ್ನು ಲೈಕ್ ವಿ ಕ್ಯಾನ್ ಟೇಕ್ ಪ್ರಿಕಾಷನ್. ಅದಕ್ಕೆ ನಾನು ಈ ಥರ ಕೇಸಸ್ ಬಗ್ಗೆ ನಾನು ಮಾತಾಡುವಂಥದ್ದು. ಸೊ ಇಲ್ಲಿ ಒಂದು ಕೇಸ್ನಲ್ಲಿ ಏನಾಗಿದೆ ಅಂದರೆ, ಒಂದು ಹುಡುಗ ಒಂದು ಹುಡುಗಿ ಒಂದೊಳ್ಳೆ ರಿಲೇಷನ್ಶಿಪ್ನಲ್ಲಿರ್ತಾರೆ. ಆದರೆ ಅಚಾನಕ್ಕಾಗಿ ಏನಾಗಿದೆ ಅಂದರೆ, ಕಾರಣ ಇಲ್ಲದೆ ವರ್ಕೌಟ್ ಆಗಿಲ್ಲ, ಹುಡುಗ ಹುಡುಗಿನ ಮದುವೆ ಆಗಿಲ್ಲ. ಅದಾದ ನಂತರ ಹುಡುಗ ಮದುವೆ ಆಗಿಬಿಟ್ಟಿರ್ತಾನೆ, ಇನ್ಯಾರನ್ನೋ ಮದುವೆ ಆಗಿಬಿಟ್ಟಿರ್ತಾನೆ. ಈ ಹುಡುಗಿಗೆ ಮೂವ್ ಆನ್ ಆಗಬೇಕಾಗತ್ತೆ ಅಲ್ವಾ? ಲೈಫ್ ಅಂದಮೇಲೆ ಹಾಗೆ ಮೂವ್ ಆನ್ ಆಗಲೇಬೇಕು. ಆದರೆ ಈ ಹುಡುಗ ಏನು ಹೇಳ್ತಾನೆ ಅಂದರೆ, ನನಗೀಗಲೂ ನೀನಂದರೆ ಇಷ್ಟ, ನನಗೀಗಲೂ ನೀನು ಬೇಕು. ಹೌದು, ನನಗೆ ಮದುವೆ ಆಗಿದೆ, ಆದರೂ ನನಗೆ ಈ ರಿಲೇಷನ್ಶಿಪ್ನ ನಿನ್ನ ಜೊತೆ ಇಟ್ಕೋಬೇಕು ಅನ್ನುವ ಆಸೆ ಇದೆ ಅಂತ ಹೇಳ್ತಾರೆ. ಇದು ಯಾವ ಮಟ್ಟಕ್ಕೆ ಸರಿ ಇದೆ ಅಂತ ನೀವು ಪ್ರಶ್ನೆ ಮಾಡಬೇಕಾಗತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಕೇಸ್ ಬಗ್ಗೆ ಇದು ಒಂದೇ ಸಿಚುವೇಶನ್ ಅಲ್ಲ. ಈ ಥರ ಮದುವೆ ಆಗಿರುವಂಥವರು ಎಂಗೇಜ್ಮೆಂಟ್ ಮಾಡ್ಕೊಂಡಿರ್ತಾರೆ, ಅವರ ಎಕ್ಸ್ ಲವರ್ ಜೊತೆ ರಿಲೇಷನ್ಶಿಪ್ನಲ್ಲಿ ಇರಬೇಕು ಅಂತ ಆಸೆ ಪಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಆದರೆ ಇಲ್ಲಿ ನನ್ನ ಪ್ರಕಾರವಾಗಿ ಆ್ಯಸ್ ಅ ಸೈಕಾಲಜಿಸ್ಟ್ ಐ ವಿಲ್ ಟೆಲ್ ಯು, ಯಾರ ಲೈಫ್ ಇದರಲ್ಲಿ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಒಂದು ಮೇಜರ್ ಇಂಪ್ಯಾಕ್ಟ್ ಆಗೋದು ಮದುವೆ ಆಗಿರೋದಕ್ಕಿಂತ ಮದುವೆ ಆಗದೇ ಇರೋರು. ಅಂದರೆ ರಿಲೇಷನ್ಶಿಪ್ನಲ್ಲಿ ಇರ್ತಾರೆ, ವರ್ಕೌಟ್ ಆಗಿಲ್ಲ ಅಂತ ಇನ್ಯಾರನ್ನೋ ಮದುವೆ ಆಗ್ತಾರೆ. ಅದಾದ ನಂತರ ನೀನು ಬೇಕು, ಇಬ್ಬರೂ ಒಟ್ಟಿಗೆ ಇರೋಣ ಅಂತ ಹೇಳ್ತಾರೆ. ಸೊ ಇಲ್ಲಿ ಬೆನಿಫಿಷಿಯಲ್ ಆಗ್ತಾ ಇರೋದು ಆ ಹುಡುಗನ ವಿಷಯದಲ್ಲಿ. ಹುಡುಗಿಗೆ ಎಲ್ಲ ವಿಷಯದಲ್ಲೂ ಲಾಸ್ ಆಗಿಬಿಟ್ಟಿದೆ. ನಂಬಿ ಮದುವೆ ಆಗಬೇಕು ಅನ್ನೋ ಒಂದು ಪರಿಸ್ಥಿತಿಲೇ ಇಬ್ಬರು ರಿಲೇಷನ್ಶಿಪ್ನಲ್ಲಿರ್ತಾರೆ. ಅದಾದಮೇಲೆ ವರ್ಕೌಟ್ ಆಗಲಿಲ್ಲ ಅಂದ ತಕ್ಷಣ ಇನ್ಯಾರ ಜೊತೆನೋ ರಿಲೇಷನ್ಶಿಪ್ಗೆ ಹೋಗಿ ಮದುವೆ ಆಗಿ ನೀನು ಬೇಕು ಅಂತ ಹೇಳೋದು ಎಷ್ಟು ಮಟ್ಟಕ್ಕೆ ಸರಿ? ಆ ಟೈಮ್ನಲ್ಲಿ ಏನಾಗುತ್ತೆ, ಹುಡುಗಿಗೆ ಒಂದು ವಲ್ನರಬಲ್ ಸಿಚುವೇಶನ್ ಅಂತ ಹೇಳ್ತೀವಿ. ಆ ಸಿಚುವೇಶನಲ್ಲಿ ಚಂಚಲತೆ ಇರುತ್ತೆ. ಓಕೆ, ಫ್ರೆಂಡ್ ಆದರೂ ಆಗಿರೋಣ. ಫ್ರೆಂಡ್ಶಿಪ್ ನೀವು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಒಂದು ರಿಲೇಷನ್ಶಿಪ್ನಲ್ಲಿರೋರು, ಪ್ರೀತಿ ಅನ್ನುವಂಥದ್ರ ಬಗ್ಗೆ ಎಲ್ಲ ಮಾತಾಡಿರೋರು ಮುಂದೆ ಫ್ರೆಂಡ್ಸ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಆ ಒಂದು ರಿಲೇಷನ್ಶಿಪ್ನ ಹೊಸದಾಗಿ ನಾನು ಬೆಳೆಸ್ತೀನಿ ಅನ್ನೋದೆಲ್ಲ ಐ ಡೋಂಟ್ ಬಿಲೀವ್. ಇಟ್ ವಿಲ್ ನೆವರ್ ಎವರ್ ಎವರ್ ವರ್ಕ್. ಎಕ್ಸ್ ಲವರ್ ಜೊತೆ ಒಂದು ಫ್ರೆಂಡ್ಶಿಪ್ನಲ್ಲಿದ್ದಾರೆ ಅನ್ನೋದು ಇಟ್ ಈಸ್ ವೆರಿ ಸ್ಟ್ರೇಂಜ್ ಟು ಹಿಯರ್. ಅದನ್ನ ನಾವು ಎನ್ಕರೇಜು ಮಾಡಬಾರ್ದು. ಅದನ್ನ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ನೀವು ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ನಿಮಗೂ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಪರ್ಸ್ನಲ್ ಲೈಫ್ಗೂ ಪ್ರಾಬ್ಲಮ್ ಆಗುತ್ತೆ. ಏಕೆಂದರೆ ಯು ಕ್ಯಾನ್ ನೆವರ್ ಬಿ ಫ್ರೆಂಡ್ಸ್. ಫೀಲಿಂಗ್ಸ್ ಇದೆಯಲ್ಲ, ಅದು ಹೆಂಗೆ ಚೇಂಜ್ ಆಗೋಗುತ್ತೆ? ಈಗ ನೀವೇನೋ ಇಷ್ಟಪಟ್ಟು ಒಂದು ದೃಷ್ಟಿಕೋನದಲ್ಲಿ ನೋಡಿರ್ತೀರ, ಒಬ್ಬರನ್ನ ಹಾಗೆ ನೋಡಿರ್ತೀರ, ಸಡನ್ನಾಗಿ ಇಲ್ಲ ನಾನು ಈ ದೃಷ್ಟಿಕೋನದಲ್ಲಿ ಇವ್ರನ್ನ ನೋಡ್ತೀನಿ ಅನ್ನೋದು ಎಷ್ಟು ಸರಿ? ಸೊ ಈಗ ಒಬ್ಬ ವ್ಯಕ್ತಿನ ನೀವು ಇಷ್ಟಪಡ್ತಾ ಇದ್ದೀರಾ ಅಂದರೆ, ಆ ವ್ಯಕ್ತಿ ಕಾರಣಾಂತರಗಳಿಂದ ಏನೇ ಇರ್ಬೋದು, ಮದುವೆ ನಿಮಗೆ ಅವ್ರ ಜೊತೆ ಆಗಲಿಲ್ಲ ಅಂದರೆ ಐ ವುಡ್ ಸೇ ಕಟ್ ದೆಮ್ ಆಫ್ ಅಂತ ನಿಮಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಏಕೆಂದರೆ ಅವ್ರಿಗೇನು ಸಿಗಬೇಕೋ ಬೆನಿಫಿಟ್ ಸಿಗ್ತಾ ಇರುತ್ತೆ, ಅವ್ರ ಲೈಫಲ್ಲಿ ಏನೇನು ಬೇಕೋ ಅವ್ರಿಗೆ ಸಿಗ್ತಾ ಇರುತ್ತೆ. ನೀವು ಇರಲಿ ಅನ್ನುವಂಥ ಒಂದು ಸೈಡ್ ಚಿಕ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ನೀವೊಂದು ಸೈಡ್ ಚಿಕ್ ಆಗಿರ್ತೀರ, ಲೈಫ್ ಲಾಂಗ್ ನೀವೊಂದು ಸೈಡ್ ಚಿಕ್ ಆಗಿರ್ತೀರ. ಅಂದರೆ ನೀವು ಅವ್ರ ಲೈಫ್ನಲ್ಲಿ ಒಂದು ಆಪ್ಷನ್ ಆಗಿರ್ತೀರ. ಯು ಕ್ಯಾನ್ ನೆವರ್ ಎವರ್ ಬಿ ದ ಫಸ್ಟ್ ಒನ್. ಓಕೆ, ಅವ್ರದ್ದು ಅಂತ ಅವ್ರ ಲೈಫ್ ಇರುತ್ತೆ, ಅವ್ರದ್ದು ಅಂತ ಅವ್ರ ಮಕ್ಕಳು ಬರ್ತಾರೆ ಮುಂದೆ, ಅವ್ರ ಲೈಫ್ ಅವ್ರ ಪಾಡಿಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ನಿಮ್ಮದೇನಾಯಿತು ಕತೆ? ನಿಮ್ಮದೇನೂ ಆಗೇ ಇರೋದಿಲ್ಲ. ನೀವು ಅವ್ರಿಗೋಸ್ಕರ ನೀವೇನು ಅಂದ್ಕೊಳ್ತೀರ ಅಂದರೆ, ಓಕೆ ಅವ್ರು ಡಿವೋರ್ಸ್ ತೊಗೊಂಡು ನನ್ನ ಮದುವೆ ಆಗ್ತಾರೆ ಅಂತ ಕೂಡ ಒಬ್ಬೊಬ್ರು ಯೋಚನೆ ಮಾಡ್ತಾರೆ. ಆ ಥರನೂ ಇದೆ, ಆ ಥರನೂ ಯೋಚನೆ ಮಾಡೋರಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ನೀವು ಯಾರನ್ನೋ ಒಬ್ರನ್ನ ಇಷ್ಟಪಟ್ಟಿದ್ದೀರಾ, ಅವ್ರಿಗೆ ಮದುವೆ ಆಗಿದೆ, ಅವ್ರು ನಿಮ್ಮ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಬೇಕು ಅಂತ ಅಂದ್ಕೊಳ್ತಿದ್ದಾರೆ, ನೋ. ಓಕೆ, ಅಥವಾ ಅವ್ರು ನಿಮ್ಮ ಜೊತೆ ರಿಲೇಷನ್ಶಿಪ್ನಲ್ಲಿ ಇರಬೇಕು ಅಂತ ಅಂದ್ಕೊಳ್ತಿದ್ದಾರೆ, ಅಗೇನ್ ಅ ಬಿಗ್ ನೋ. ಇದು ನಿಮಗೆ ಮುಂದೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹೇಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ, ನೀವು ಒಂದು ಕನಸು ಕಾಣೋಕ್ಕೆ ಶುರು ಮಾಡ್ತೀರಾ, ಆ ಒಂದು ಮ್ಯಾರೇಜ್ನು ಮುರಿದು ನನ್ನ ಹತ್ರ ಬರ್ತಾರೆ ಅನ್ನೋ ಆಸೆ ಇಟ್ಕೊಳ್ತೀರಾ ನೀವು.
ಅದು ಇಟ್ಕೊಂಡಾಗ ಏನಾಗುತ್ತೆ, ನಿರಾಶೆ ಕೊಡುತ್ತೆ. ಡಿಪ್ರೆಷನ್ಗೆ ಹೋಗ್ಬೋದು ನೀವು. ನಿಮ್ಮ ಲೈಫ್ನಲ್ಲಿ ಒಳ್ಳೊಳ್ಳೆ ಆಫರ್ಸ್ ಬಂದರೆ ಅದನ್ನ ನೀವು ಮಿಸ್ ಮಾಡ್ಕೋಬೋದು. ನಿಮ್ಮ ಲೈಫು ಸೆಟ್ಲಾಗುವಂಥ ಒಂದು ಸ್ಥಿತಿನಲ್ಲಿ ನೀವು ಇನ್ಯಾರನ್ನೋ ನಂಬಿ ಮೋಸ ಹೋಗ್ಬೋದು. ಮತ್ತು ಇನ್ನೊಂದು ರೆಡ್ ಫ್ಲ್ಯಾಗ್, ದಿಸ್ ಇಸ್ ಅ ರೆಡ್ ಫ್ಲ್ಯಾಗ್. ಸೆಕೆಂಡ್ ರೆಡ್ ಫ್ಲ್ಯಾಗ್ ನಾನು ಏನು ಹೇಳ್ತೀನಿ ಅಂದರೆ ಮನಿ ಇನ್ವಾಲ್ವ್ಮೆಂಟ್ ಬಿಫೋರ್ ಅ ರಿಲೇಷನ್ಶಿಪ್ ಅಥವಾ ಮ್ಯಾರೇಜ್. ಅವ್ರಿಗೆ ಪ್ರಾಬ್ಲಮ್ ಇತ್ತು. ಅಯ್ಯೋ, ನನ್ನ ಹತ್ರ ಬಂದಿರೋ ಕ್ಲೈಂಟ್ಸ್ನಲ್ಲಿ ತುಂಬ ಜನ ದುಡ್ಡು ಕೊಟ್ಟಿದ್ದಾರೆ, ರಿಲೇಷನ್ಶಿಪ್ ವಿಷಯವಾಗಿ ದುಡ್ಡನ್ನು ಹಾಳು ಮಾಡ್ಕೊಂಡಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ. ಒಬ್ಬೊಬ್ಬರು 10 ಲಕ್ಷ ಕೊಟ್ಟಿದ್ದಾರೆ. ನನಗೆ ಶಾಕ್ ಆಗುತ್ತೆ. ಒಬ್ಬೊಬ್ಬರು ಸಾಲ ಮಾಡಿ ದುಡ್ಡು ಕೊಟ್ಟಿದ್ದಾರೆ ಮದುವೆಗೆ ಮುಂಚೆ. ಸೊ ಮದುವೆಗೆ ಮುಂಚೆ ದುಡ್ಡು ಕೊಡೋದು ಸರಿನೋ ತಪ್ಪೋ ಅಂದರೆ ಆನ್ಸರ್ ಇಸ್ ಅ ನೋ. ನೆವರ್ ಎವರ್ ಇನ್ವಾಲ್ವ್ ಮನಿ ಮ್ಯಾಟರ್ಸ್ನ ದಯವಿಟ್ಟು ಇನ್ವಾಲ್ವ್ ಮಾಡೋಕ್ಕೆ ಹೋಗಬೇಡಿ. ನೀವು ಅಂದ್ಕೊಳ್ತೀರಾ ಮನಿ ಇನ್ವಾಲ್ವ್ ಆದರೆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ, ಒಂದು ಒನ್ನೆಸ್ ಅನ್ನುವಂಥದ್ದೊಂದಿರುತ್ತೆ. ಹೌದು, ನಾವು ಎಲ್ಲ ಒಟ್ಟಿಗೆ ಡಿಸಿಷನ್ ತೊಗೊಳ್ತಿದ್ದೀವಿ ಅಥವಾ ನಾನು ಸಹಾಯ ಮಾಡ್ತಿದ್ವಿ, ಏನೋ ಒಂದು ರೀಸನ್ ನಿಮ್ಮದಿರುತ್ತೆ. ನಿಮ್ಮ ಪ್ರಕಾರವಾಗಿ ನೀವೇನೋ ರೀಸನ್ ಇಟ್ಕೊಂಡಿರ್ತೀರ ಅವ್ರಿಗೆ ದುಡ್ಡು ಕೊಡೋದಕ್ಕೆ. ಆದರೆ ಏನೇ ರೀಸನ್ ಇರಲಿ, ಎಷ್ಟೇ ಕಷ್ಟ ಇರಲಿ ಅವ್ರಿಗೆ, ನೀವು ಕೊಟ್ಟಾಗ ಆ ದುಡ್ಡು ವಾಪಸ್ ಬರೋದು ತುಂಬ ಕೇಸಸ್ನಲ್ಲಿ ನಾನು ನೋಡಿಲ್ಲ. ಇನ್ನೊಂದೇನಾಗುತ್ತೆ ಅಂದರೆ, ನೀವು ಕಟ್ ಆಫ್ ಮಾಡಬೇಕು ಅಂತ ಇದ್ದೀರಾ ರಿಲೇಷನ್ಶಿಪ್ನ ಅಂದರೂ ಕೂಡ ನಿಮಗೆ ಕಟ್ ಆಫ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನೀವು ಅವ್ರಿಗೆ ದುಡ್ಡು ಕೊಟ್ಟಿರ್ತೀರ. ಈ ಕಾರಣಕ್ಕೂ ನಿಮಗೆ ಆ ರಿಲೇಷನ್ಶಿಪ್ನಲ್ಲಿ ಫೋರ್ಸ್ಫುಲಿ ಯು ಶುಡ್ ಬಿ ಇನ್ ದ ರಿಲೇಷನ್ಶಿಪ್. ಎಷ್ಟೋ ಹುಡುಗರು ಈ ಕೆಲಸನೂ ಮಾಡ್ತಾರೆ. ನಾನು ಹಣನ ಈಸ್ಕೊಂಡ್ಬಿಡ್ತೀನಿ, ಆವಾಗ ಆಪ್ಷನಾಗಿ ಇಟ್ಕೋಬೋದು. ಆಕೆಯನ್ನು ನಾನು ಹೇಗಾದರೂ ಆಟ ಆಡಿಸ್ಬೋದು, ನಾನು ಹೇಗೆ ಟ್ರೀಟ್ ಮಾಡಿದ್ರೂ ಕೂಡ ಆಕೆನ ನಾನು ಬಿಡೋದಿಲ್ಲ. ಯಾಕೆ ಅಂದರೆ ಆಕೆ ನಂಗೆ ದುಡ್ಡು ಕೊಟ್ಟಿದ್ದಾಳಲ್ಲ. ಸೊ ಯೂಶ್ವಲಿ ನಾನು ನೋಡಿರೋ ಪ್ರಕಾರ ಕೇಸಸ್ನಲ್ಲಿ ಯಾರಿಗೆ ಮ್ಯಾರೇಜ್ ಮಾಡ್ಕೋಬೇಕು ಅಥವಾ ಒಂದೊಳ್ಳೆ ರಿಲೇಷನ್ಶಿಪ್ನಲ್ಲಿ ಇರಬೇಕು, ಫ್ಯಾಮ್ಲಿನ ಇನ್ವಾಲ್ವ್ ಮಾಡಬಾರ್ದು ಅನ್ನೋ ಇಂಟೆನ್ಷನ್ ಇರುತ್ತೆ, ಅವರೆಲ್ಲ ದುಡ್ಡನ್ನು ತೊಗೊಂಡಿರ್ತಾರೆ, ಸಾಲವಾಗಿ ತೊಗೊಂಡಿರ್ತಾರೆ, ಕೊಡ್ತೀನಿ ಅಂತ ತೊಗೊಂಡಿರ್ತಾರೆ. ಆದರೆ ಅವ್ರು ಕೊಟ್ಟೇ ಇರಲ್ಲ ದುಡ್ಡನ್ನ. ನಿಮಗೆ ಆ ಥರ ನಿಮಗೆ ಅನುಭವ ಆಗಿದೆಯಾ ಅಥವಾ ನಿಮ್ಗೆ ಗೊತ್ತಿರೋರ್ಗೆ ಅನುಭವ ಆಗಿದೆಯಾ ಕಮೆಂಟ್ ಮಾಡಿ ಹೇಳಿ. ಬಟ್ ಅದು ನಿಮಗೆ ಒಂದು 3 ಪಂಗ್ನಾಮಾನೆ ಅಂತ ಹೇಳ್ತೀನಿ. ವಾಪಸ್ ಬಂದಿದ್ದು ನಾನು ನೋಡೇ ಇಲ್ಲ ಇದುವರೆಗೂ. 10 ವರ್ಷ 15 ಇಯರ್ಸ್ವಿಂದ ಈ ಜಾಬ್ ನಾನು ಮಾಡ್ತಾಯಿದ್ದೀನಿ, ಕೌನ್ಸಿಲಿಂಗ್. ಕೇಸಸ್ ಏನೇನು ಬಂದಿದೆ, ತುಂಬ ಮೋಸ ಆಗಿದೆ ಹಣದಿಂದ. ಮದುವೆಗೆ ಮುಂಚೆ ಹಣನ ಇನ್ವಾಲ್ವ್ ಮಾಡಿ ಅವ್ರಿಗೆ ದುಡ್ಡು ಬಂದಿಲ್ಲ ವಾಪಸ್, ಹಾಗೂ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ತುಂಬ ನೋವು ಅನುಭವಿಸಿದ್ದಾರೆ. ಟಾಕ್ಸಿಕ್ ರಿಲೇಷನ್ಶಿಪ್ನಲ್ಲಿ ದುಡ್ಡುಗೋಸ್ಕರ ಕೂಡ ಉಳಿದಿದ್ದಾರೆ. ಸೊ ಇದಕ್ಕೆ ನಾನು ಹೇಳ್ತಿರೋದು, ನೆವರ್ ಎವರ್ ಇನ್ವಾಲ್ವ್ ಮನಿ ಇನ್ ಅ ರಿಲೇಷನ್ಶಿಪ್. ಮತ್ತು ಇನ್ನೂ ಒಂದು ವಿಚಾರ ಒಬ್ಸರ್ವ್ ಮಾಡಿರೋ ವಿಷಯವಾಗಿ ನಾನು ಹೇಳ್ತಾ ಇರುವಂಥದ್ದು ಏನಂದರೆ, ಕೇಸ್ನಲ್ಲಿ ಸುಳ್ಳು ಹೇಳಿ ಮದುವೆ ಮಾಡುವಂಥ ಆ ಕಾಲದಲ್ಲಿತ್ತು, ಆ ಗಾದೆ ಇತ್ತು. 100 ಸುಳ್ಳು ಹೇಳಿ ಒಂದು ಮದುವೆ ಮಾಡಪ್ಪ ಅಂತ. ಆದರೆ ಆ ಗಾದೆ ಇವಾಗ ನೀವು ಹಂಗಾಗುತ್ತೇನೋ, ಆ ಥರ ಮಾಡ್ಬೋದೇನೋ ಅಂತ ದಯವಿಟ್ಟು ಅಂದ್ಕೋಬೇಡಿ. ಇದು ಒಂದು ಕೇಸೇನೆ ನಾನು ಹೇಳ್ತಾ ಇರುವಂಥದ್ದು. ಆ ಹುಡುಗ ಹೇಳಿದ್ದು, ನನ್ನ ಹತ್ರ ಆಸ್ತಿ ಇದೆ, ನನ್ನ ಹತ್ರ ಅಂತಸ್ತಿದೆ, ನನ್ನದು ಸ್ವಂತ ಮನೆ ಇದೆ, ಹೀಗೆಲ್ಲ ಹೇಳಿ ಮದುವೆ ಆಗ್ತಾನೆ ಹುಡುಗಿನ. ಆಮೇಲೆ ಗೊತ್ತಾಗುತ್ತೆ ಹುಡುಗಿಗೆ ಏನೂ ಇಲ್ಲ, ಹುಡುಗನ ಹತ್ರ ಏನೂ ಇಲ್ಲ. ಸೊ ಫಸ್ಟ್ ಬರೋದೇ ಡಿಸ್ರೆಸ್ಪೆಕ್ಟ್. ಆ ಹುಡುಗಿ ಡಿಸ್ರೆಸ್ಪೆಕ್ಟ್ ಮಾಡ್ತಾಳೆ, ಏನಿದೆ ನಿನ್ನ ಹತ್ರ ಏನೂ ಇಲ್ಲ ಅಂತ. ಅಲ್ಲೇ ಜಗಳ ಶುರು ಆಗುತ್ತೆ ಮದುವೆ ಆದಮೇಲೆ. ಅದಾದ ನಂತರ ಏನಾಗುತ್ತೆ ಅಂದರೆ, ನಿಮ್ಮನ್ನು ಎಲ್ಲ ವಿಷಯದಲ್ಲೂ ಅಳಿಯಕ್ಕೆ ಬರ್ತಾರೆ, ನಿಮ್ಮ ಸ್ಟೇಟಸ್ ಬಗ್ಗೆ ಕೀಳಾಗಿ ಮಾತಾಡ್ತಾರೆ. ಸೊ ದಿನನಿತ್ಯ ಕೂಡ ನಿಮಗೂ ಅವ್ರಿಗೂ ಒಳ್ಳೆ ರಿಲೇಷನ್ಶಿಪ್ ಬೆಳೆಯೋದಕ್ಕೆ ಚಾನ್ಸ್ ಇರೋದಿಲ್ಲ. ಆ್ಯಸ್ ಐ ಟೋಲ್ಡ್, ವೆನ್ ಅ ರಿಲೇಷನ್ಶಿಪ್ ಸ್ಟಾರ್ಟ್ಸ್ನೋ, ರೆಸ್ಪೆಕ್ಟ್ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಗೌರವ, ಸ್ಪೆಷಲಾಗಿ ಹುಡುಗರು ಎಕ್ಸ್ಪೆಕ್ಟ್ ಮಾಡೋದು, ಒಂದು ಗಂಡಸು ಅಂತ ಅನ್ನಿಸ್ಕೊಂಡಿರೋನು, ಹಸ್ಬೆಂಡ್ ಅಂತ ಅನ್ನಿಸ್ಕೊಂಡಿರೋನು ಮನೆಯಲ್ಲಿ ರೆಸ್ಪೆಕ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ. ನೀವೇನಾದರೂ ಆ ಥರ ಲೈಕ್ ಹುಡುಗರು ಸುಳ್ಳು ಹೇಳಿ ಮದುವೆ ಆಗ್ತಾ ಇದ್ದೀರಾ ಅಂದರೆ, ಅದು ಮುಂದೆ ಅದು ಅವ್ರಿಗೆ ಗೊತ್ತಾದಾಗ, ರಿವೀಲ್ ಆದಾಗ, ಒಂದು ಪೈಸದ ಬೆಲೆನೂ ನಿಮಗೆ ಸಿಗೋದಿಲ್ಲ. ಆ್ಯಂಡ್ ದ್ಯಾಟ್ ಈಸ್ ದ ಫ್ಯಾಕ್ಟ್, ವೆರಿ ವೆರಿ ಹಾರ್ಡ್ ಟ್ರೂತ್. ಸೊ ಸುಳ್ಳು ಹೇಳಿ ಮದುವೆ ಆಗೋದು ದಯವಿಟ್ಟು ಡ್ರಾಪ್ ಮಾಡಿ. ಹುಡುಗಿರೂ ಆಗಿರಲಿ, ಹುಡುಗರೂ ಆಗಿರಲಿ. ಕೆಲವರು ಅವ್ರ ಏಜನ್ನ ಕಮ್ಮಿ ಹೇಳಿಬಿಟ್ಟು ಮದುವೆ ಮಾಡ್ಕೊಳ್ತಾರೆ, ಅದು ಆಮೇಲೆ ಗೊತ್ತಾಗುತ್ತೆ. ಅಥವಾ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಅವ್ರದ್ದೇನೋ ಒಂದು ಕೆಟ್ಟದ್ದೇನೋ ಆಗಿರುತ್ತೆ, ಸೀರಿಯಸ್ ಆಗಿರೋದು, ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಅದನ್ನು ಹೇಳ್ಕೊಂಡಿರಲ್ಲ. ಸೊ ಹ್ಯಾವ್ ಎನ್ ಓಪನ್ ಟಾಕ್. ಮದುವೆಗೆ ಮುಂಚೆನೇ ನೀವು ಏನೇನು ಹೇಳ್ಕೋಬೇಕು ಅಂತ ಇದ್ದೀರಾ, ಏನೇನು ರಿವೀಲ್ ಮಾಡಿದ್ರೆ ಬೆಟರ್ ಅನಿಸುತ್ತೆ, ಅದನ್ನು ಹೇಳ್ಕೊಂಡು ಡಿಸ್ಕಷನ್ ಮಾಡಿ, ಓಕೆ ಇದು ಕಂಫರ್ಟಬಲ್ ಇದೆಯಾ ಅಂತ ಇಬ್ಬರೂ ಚೆಕ್ ಮಾಡ್ಕೊಂಡು ಮದುವೆ ಮಾಡಿಕೊಂಡ್ರೆ ಬೆಟರ್ ಅಂತ ಹೇಳ್ತೀನಿ.
ಫೈನಾನ್ಷಿಯಲ್ ಕಂಡೀಷನ್ ಬಗ್ಗೆ ಕೂಡ ಹುಡುಗ ಹುಡುಗಿ ಡಿಸ್ಕಷನ್ ಮಾಡೋದು ಮಸ್ಟ್ ಆ್ಯಂಡ್ ಶುಡ್. ಎಸ್, ಹೌದು, ಕೇಳೋದು ತಿಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ ಮುಚ್ಚುಮರೆ ಮಾಡಿ ಮದುವೆ ಮಾಡ್ಕೊಳ್ತೀರಾ ಅಂದರೆ ಅದು ನಡೆಯಲ್ಲ ರಿಲೇಷನ್. ಅದಕ್ಕೆ ಈ ಕಾಲದಲ್ಲಿ ಅಷ್ಟು ಡಿವೋರ್ಸ್ಗಳು ಆಗ್ತಾ ಇರೋದೇ ಅದಕ್ಕೆ. ಅವಾಗ ವಿಧಿ ಇರಲಿಲ್ಲ, ಆವಾಗ ಈಕ್ವಾಲಿಟಿ ಅನ್ನೋದಿರಲಿಲ್ಲ. ಹುಡುಗರು ದುಡಿತಾ ಇದ್ದರು, ಹುಡುಗಿರು ಮನೇಲಿ ಇರ್ತಾಯಿದ್ರು. ಸೊ ಅದು ಒಂದು ರೀತಿಯಾದ ಇನ್ಈಕ್ವಾಲಿಟಿ ನಡೀತಾ ಇತ್ತು, ದಬ್ಬಾಳಿಕೆನೂ ನಡೀತಿತ್ತು ಹೆಣ್ಣಿನ ಮೇಲೆ. ಇವಾಗ ಏನಾಗಿದೆ ಅಂದರೆ ನಾವು ಈಕ್ವಲ್ ಅಂತ ಹೇಳ್ತೀವಿ, ಹೆಣ್ಮಕ್ಳು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ, ಮನೆ ಒಳಗಡೆನೂ ನಿಭಾಯಿಸ್ತಾರೆ, ಆಚೆನೂ ನಿಭಾಯಿಸ್ತಾರೆ, ಅಷ್ಟು ಸ್ಟ್ರೆಂತ್ ಹುಡುಗಿರಿಗಿದೆ. ಸೊ ಹುಡುಗರು ಆ ಒಂದು ನೋಷನ್ ಮೈಂಡ್ಸೆಟ್ನಿಟ್ಕೊಂಡು ಓಕೆ ಇದು ಗೊತ್ತಾಗಲಿಲ್ಲ ಅಂದರೆ ಏನೂ ಆಗಲ್ಲ ಇರ್ತಾರೆ. ನಿಮ್ಮ ಜೊತೆ 10 ವರ್ಷವೂ ಆ ಹುಡುಗಿ ಇರ್ಬೋದು, ಆ ಹೆಂಗಸ್ ಇರ್ಬೋದು. ಆದರೆ ನಿಮಗೆ ಬೆಲೆ ಏನು ಸಿಗಬೇಕು ಅವರ ಕಣ್ಣಿನಲ್ಲಿ, ಅವರ ಮಾತಿನಲ್ಲಿ, ಅವರ ಆ್ಯಕ್ಷನ್ಸ್ನಲ್ಲಿ ನಿಮಗೆ ಸಿಗೋದಿಲ್ಲ. ಸೊ ದ್ಯಾಟ್ ವಿಲ್ ಬಿಕಮ್ ಅ ವೆರಿ ಬ್ಯಾಡ್ ರಿಲೇಷನ್ಶಿಪ್. ಯೋಚನೆ ಮಾಡಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ